ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಪಟ್ಟಣದ ಪ್ರವೇಶ ದ್ವಾರದಲ್ಲಿರುವ ಸ್ವಾಗತ ನಾಮಫಲಕದ ದುರಸ್ತಿ ಹಾಗೂ ಬದಲಾವಣೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಪದಾಧಿಕಾರಿಗಳು ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪುರಸಭೆ ಕಾರ್ಯಾಲಯ 10 ವರ್ಷ ಆದರೂ ಇನ್ನೂ ನಾಮಫಲಕದಲ್ಲಿ ಪಟ್ಟಣ ಪಂಚಾಯಿತಿ ಇದ್ದು ಬದಲಾವಣೆ ಮಾಡುವ ಪುರಸಭೆ ಅಧಿಕಾರಿಗಳು ಬೇಜವಾಬ್ದಾರಿತನ ವಹಿಸಿದ್ದಾರೆ. ಖರಾಬ್ಗೊಂಡ ನಾಮಫಲಕ ಪಟ್ಟಣಕ್ಕೆ ಪ್ರವೇಶಿಸುವ ಮುಖ್ಯ ರಸ್ತೆಯ ಸ್ವಾಗತ ನಾಮಫಲಕವು ಹಲವು ದಿನಗಳಿಂದ ಹಾಳಾಗಿದ್ದು ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸದಿರುವುದು ಕರವೇ ಪದಾಧಿಕಾರಿಗಳು ಗಮನಿಸಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಹಲವು ಬಾರಿ ಕರವೇ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರೂ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿದ್ದಕ್ಕೆ ಆಕ್ರೋಶಗೊಂಡ ಕರವೇ ಪದಾಧಿಕಾರಿಗಳು ನೇರವಾಗಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಕೊಟ್ಟಿರುವ ಗಡುವಿನೊಳಗೆ ಸ್ವಾಗತ ನಾಮಫಲಕವನ್ನು ಪುರಸಭೆಯಿಂದ ಬದಲಾಯಿಸಿ ಹೊಸದಾಗಿ ಅಳವಡಿಸದಿದ್ದರೆ ಪುರಸಭೆ ಕಚೇರಿ ಎದುರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಅಧ್ಯಕ್ಷರು SA ನಯೀಂ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಗ್ರಾಮ ಘಟಕ ಅಧ್ಯಕ್ಷ ನಾಗರಾಜ್ ನಾಯಕ, ಜಮಾಲಿ ಸಾಬ್, ಇರ್ಫಾನ್ ಸೇರಿದಂತೆ ಮುಂತಾದವರು ಇದ್ದರು. ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿ ಪಡೆದಂತಹ ಮುದಗಲ್ ಪಟ್ಟಣದ ಬೋರ್ಡಿಗೆ ಸ್ವಾಗತ ಕಮಾನು, ಇದರ ಸ್ಥಿತಿ ನೋಡಬೇಕು ಅಂದರೆ ಬೇರೆ ಊರಿನಿಂದ ಬಂದಂಥವರು ಆ ಊರಿನ ಹೆಸರು ಓದಬೇಕು ಅಂದರೆ ಸಮೀಪ ಬಂದು ದಿಟ್ಟಿಸಿ ನೋಡಿದರೆ ಸಹ ಕಾಣಲಾರದಂತಹ ಒಂದು ಅಕ್ಷರಗಳು ಇವೆ. ಹಾಗಾಗಿ ಆಮೇಲೆ ನಮ್ಮ ಮುದಗಲ್ ಪುರಸಭೆಯಾಗಿ ಸುಮಾರು 10-12 ವರ್ಷಗಳು ಗತಿಸಿದರೂ ಇನ್ನೂ ಪಟ್ಟಣ ಪಂಚಾಯಿತಿ ಎಂಬ ಬೋರ್ಡ್ ಇದೆ. ಹಾಗಾಗಿ ಈ ನಾಮಫಲಕವನ್ನು ಬದಲಾವಣೆ ಮಾಡಬೇಕು. ಇದರ ಬಗ್ಗೆ ಹಲವಾರು ಬಾರಿ ಮೌಖಿಕವಾಗಿ ಪುರಸಭೆ ಅಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಮಾಡಿದರೂ ಸಹ ಇನ್ನೂವರೆಗೆ ಅಧಿಕಾರಿಗಳು ಕಿಂಚಿತ್ತೂ ಅದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಹಾಗೂ ಈ ಹಿಂದೆ ಇರತಕ್ಕಂಥ ಪುರಸಭಾ ಸದಸ್ಯರಿಗೂ ಸಹ ನಾವು ನಮ್ಮ ಸಂಘಟನೆ ವತಿಯಿಂದ ಹಲವಾರು ಬಾರಿ ಮೌಖಿಕವಾಗಿ ಇದರ ಬಗ್ಗೆ ಗಮನಕ್ಕೆ ತಂದರೂ ಯಾರೂ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ. ಇಂಥ ಸಣ್ಣ ಒಂದು ಕೆಲಸಕ್ಕಾಗಿ ನಾವು ಇವತ್ತು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಅಂದರೆ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನ ನಾವು ಟೈಮ್ ಕೊಡ್ತೀವಿ. ಈ ಕೆಲಸಕ್ಕೆ ಅವರು ಮುಂದಾಗದಿದ್ದರೆ ಪುರಸಭೆಯ ಮುಂದೆ ನಾವು ಉಗ್ರವಾದ ಹೋರಾಟಕ್ಕೆ ಮುಂದೆ ಬರಬೇಕಾಗ್ತದೆ ಅಂಥೇಳಿ ನಾವು ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.